Amen. In the Old Testament, ಹಳೆ ಒಡಂಬಡಿಕೆಯಲ್ಲಿ Holy Spirit never came upon anyone. ಪರಿಶುದ್ಧಾತ್ಮನು ಯಾರ ಮೇಲೆಯೂ ಬರಲಿಲ್ಲ. Amen. Only for some work he would come down and go back. ಯಾವುದೋ ಒಂದು ಕಾರ್ಯಕ್ಕೆ ಅವರು ಕೆಳಗಿಳಿದು ಬರ್ತಿದ್ರು ಮತ್ತೆ ಹೋಗ್ತಿದ್ರು. But only on Adam the Holy Spirit stayed. ಆದ್ರೆ ಆದಾಮನ ಮೇಲೆ ಮಾತ್ರ ಪರಿಶುದ್ಧಾತ್ಮನ ನೆಲೆಯಾಗಿದ್ದನು. ಆದ್ರೆ ಪಾಪವು ಪ್ರವೇಶಿಸಿದಾಗ Holy Spirit couldn't live in a body. ಪರಿಶುದ್ಧಾತ್ಮನು ದೇಹದ ಮೇಲೆ ಜೀವಿಸಲಿಕ್ಕೆ ಆಗಲಿಲ್ಲ. But when Jesus washed us with his blood, ಆದ್ರೆ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದಾಗ the Holy Spirit came back. ಮತ್ತೆ ಪರಿಶುದ್ಧಾತ್ಮನು ಇಳಿದು ಬಂದನು. ಆಮೆನ್ ಅಂತೀರಾ? How many of you want to be like Jesus? ಎಷ್ಟು ಜನ ಯೇಸುವಿನ ಹಾಗೆ ಇರಲು ಬಯಸ್ತೀರಾ? Jesus was full of the Holy Spirit. ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದನು. Jesus lived for 33.5 years. ಯೇಸು ಕ್ರಿಸ್ತನು 33 ವರ್ಷ ಆತನು ಜೀವಿಸಿದನು. But only 3.5 years, amen, life is, amen, written in the Bible. ಆದರೆ ಬರಿ 3.5 ವರ್ಷ ಮಾತ್ರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. That to John, his disciple says, ಅದರಲ್ಲೂ ಯೋಹಾನ ಹೇಳ್ತಾನೆ, amen, if we start to write everything that Jesus, amen, had done on this world, ಈ ಒಂದು ಲೋಕದಲ್ಲಿ ಯೇಸು ಕ್ರಿಸ್ತನು ಮಾಡಿದ ಎಲ್ಲಾ ಕಾರ್ಯಗಳನ್ನು ನಾವು ಬರೆಯುವುದಾದರೆ, amen, no books, amen, there would be, amen, another not even one book left. Everywhere if you had written about his works, it was not at all enough. ಒಂದು ಪುಸ್ತಕ ಕೂಡ ಉಳಿಯುವುದಿಲ್ಲ. ನಾವು ಯೇಸು ಕ್ರಿಸ್ತನ ಬಗ್ಗೆ ಬರೀತಾ ಹೋದ್ರೆ ಒಂದು ಪುಸ್ತಕವೇ ಸಾಲುವುದಿಲ್ಲ. ಎಷ್ಟು ದಿನ? Only 365, amen, 3.5 years ಅವಳದ. ಬರೀ 3.5 ವರ್ಷ ಅಷ್ಟೇ. Hallelujah. Hallelujah. Why? ಯಾಕೆ? Amen. When Jesus came to, amen, get baptized at river Jordan, ಆ ಒಂದು ಯೊರ್ದಾನ್ ಹೊಳೆಯಲ್ಲಿ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ the Holy ತೆಗೆದುಕೊಳ್ಳುವುದಕ್ಕೆ Spirit came ಬಂದಾಗ upon him. ಪರಿಶುದ್ಧಾತ್ಮನು ಆತನ ಮೇಲೆ ಬಂದನು. In Mark chapter 4, ಒಂದು ಮಾರ್ಕ 4ರಲ್ಲಿ verse 1, 1ನೇ ವಾಕ್ಯ, the Holy Spirit drove him into the wilderness. ಪರಿಶುದ್ಧಾತ್ಮನು ಆತನನ್ನ ಅಡವಿಗೆ ಒಯ್ದನು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. The English Bible says, ಹೌದು, ಇಂಗ್ಲಿಷ್ ಸತ್ಯವೇದದಲ್ಲಿ the ಹೇಳ್ತಿದೆ, Holy Spirit drove him into the wilderness. ಪರಿಶುದ್ಧಾತ್ಮನು ಆತನನ್ನ ಅಡವಿಗೆ ಎಳೆದುಕೊಂಡು Holy ಹೋದನು. Spirit is a driving spirit. ಪರಿಶುದ್ಧಾತ್ಮನು ಎಳೆದುಕೊಂಡು ಹೋಗುವಂತ ಆತ್ಮ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? He controls. ಆತನ ಆಳ್ವಿಕೆಯನ್ನು ತೆಗೆದುಕೊಳ್ತಾನೆ. Amen. ಅನ್ನಿಗೆ ಜೀಸಸ್ ಮೇಲೆ ಕಂಟ್ರೋಲ್ ಎಡ್ತಾ ಆವಿ. ಆ ದಿನ ಯೇಸು ಕ್ರಿಸ್ತನ ಮೇಲೆ ನಿಯಂತ್ರಣ ತೆಗೆದುಕೊಂಡ ಆತ್ಮ. Jesus ಉಡಿಯ resurrection ವರೆಯೂ ಅವರ್ದ ಎಲ್ಲಾಮೆ. ಯೇಸು ಕ್ರಿಸ್ತನ ಪುನರುತ್ಥಾನದವರೆಗೂ ಆತನೇ ಎಲ್ಲವೂ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Do you know how Jesus was born? ಯೇಸು ಕ್ರಿಸ್ತನು ಹೇಗೆ ಹುಟ್ಟಿದನು ಗೊತ್ತಾ? The angel said, ಹೌದು, ದೇವದೂತನು ಹೇಳಿದನು, amen, the Holy Spirit will overshadow you. ಹೌದು, ಪರಾತ್ಪರನ ನೆರಳು ನಿನ್ನ ಮೇಲೆ ಬರ್ತದೆ. Amen. If Jesus was born with the Holy Ghost, ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನಿಂದ ಹುಟ್ಟಿದನು. ಪವಿತ್ರಾತ್ಮನಿಂದ ಗರ್ಭಧರಿಸಿ. ಪವಿತ್ರಾತ್ಮನಿಂದ ಗರ್ಭಧರಿಸಿ. Jesus was born. ಹೇಗೆ ಯೇಸು ಜೀವಿಸಿದನು? Jesus was born by the Holy Spirit. ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಹುಟ್ಟಿದನು. Amen. How Jesus lived? ಯೇಸು ಕ್ರಿಸ್ತನು ಹೇಗೆ ಜೀವಿಸಿದನು? Full of the Holy Spirit. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಾಗಿ ಜೀವಿಸಿದನು. How did Jesus die? ಯೇಸು ಕ್ರಿಸ್ತನು ಹೇಗೆ ಸತ್ತನು? Full of the Holy Spirit. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಾಗಿ. Amen. The Bible says, ಸತ್ಯವೇದ ಹೇಳ್ತಿದೆ, the spirit of him who raised Jesus from the dead. ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮ. அப்படி என்றால் என்ன? ಹಾಗಂದರೆ ಏನು? Jesus resurrect பண்ணதோ அதே spirit da. ಯೇಸು ಕ್ರಿಸ್ತನನ್ನ ಪುನರುತ್ಥಾನಗೊಳಿಸಿದ್ದು ಅದೇ ಆತ್ಮವೇ. How many of you say? ಎಷ್ಟು ಜನ ಹೇಳ್ತೀರಾ? ಯಾ ಲೈಫ್ ಲ அந்த 30 years Jesus எப்படியோ அப்படி இதுவரையிலையோ. ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಒಂದು 30 ವರ್ಷ ಹೇಗಿತ್ತು ಹಾಗೆಯೇ ನನ್ನ ಜೀವಿತದಲ್ಲೂ. ಇನಿಮೇಲೆ ಆದ್ರೆ ಇನ್ನು ಮುಂದೆ வாழ்கிற வாழ்க்கை Holy Spirit உடைய வாழ்க்கையா இருக்கணும். ಜೀವಿಸುವ ಜೀವನ ಅದು ಪರಿಶುದ್ಧಾತ್ಮನ ಜೀವನವಾಗಿರಬೇಕು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ?